ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಾರ್ವಜನಿಕರು ಕಾವೇರಿ ತಂತ್ರಾಂಶದಲ್ಲಿ ಅಕೌಂಟ್ ಕ್ರಿಯೇಷನ್ ಮತ್ತು ಲಾಗಿನ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬಳಸುವ ಯಾವುದೇ ಬ್ರೌಸರ್ನಲ್ಲಿ ಕಾವೇರಿ 2.0 ಲಾಗಿನ್ ಅಂತ ಸರ್ಚ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣುವ URL ಬಳಸಿಕೊಂಡು ಕಾವೇರಿ 2.0 ತಂತ್ರಾಂಶಕ್ಕೆ ಭೇಟಿ ನೀಡಬಹುದು. ಮೊದಲಿಗೆ ಅಕೌಂಟ್ ಕ್ರಿಯೇಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹೊಸದಾಗಿ ನಿಮ್ಮ ಲಾಗಿನ್ ಖಾತೆಯನ್ನು ರಚಿಸಲು ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಹೆಸರು, ಜೆಂಡರ್, ಮೊಬೈಲ್ ನಂಬರ್ ಹಾಗೂ ಇಮೇಲ್ ವಿಳಾಸ ನಮೂದಿಸಬೇಕು. ಮೊಬೈಲ್ ನಂಬರ್ ನಮೂದಿಸಿದ ನಂತರ ಸೆಂಡ್ OTP ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ OTPಯನ್ನು ನಮೂದಿಸಿ ವೆರಿಫೈ ಮಾಡಬೇಕು. ಹಾಗೆಯೇ ಇಮೇಲ್ ವಿಳಾಸ ನಮೂದಿಸಬೇಕು. ಇಮೇಲ್ ವಿಳಾಸ ನಮೂದಿಸಿದ ನಂತರ ಸೆಂಡ್ OTP ಕ್ಲಿಕ್ ಮಾಡಬೇಕು. ನಿಮ್ಮ ಇಮೇಲ್ಗೆ ಬಂದಿರುವ OTPಯನ್ನು ನಮೂದಿಸಿ ವೆರಿಫೈ ಮಾಡಬೇಕು. ನಂತರ ಯಾವುದಾದರೂ ಒಂದು ಸೆಕ್ಯೂರಿಟಿ ಕ್ವೆಶ್ಚನ್ ಆಯ್ಕೆ ಮಾಡಿಕೊಳ್ಬೇಕು. ಭವಿಷ್ಯದಲ್ಲಿ ಪಾಸ್ವರ್ಡ್ ಮರೆತರೆ ಇದೇ ಪ್ರಶ್ನೆಯನ್ನು ಬಳಸಿಕೊಂಡು ಪಾಸ್ವರ್ಡ್ ರಿಸೆಟ್ ಮಾಡಬಹುದು. ಉದಾಹರಣೆಗೆ ವೆನ್ ಇಸ್ ಯುವರ್ ಡೇಟ್ ಆಫ್ ಬರ್ತ್ ಎಂಬ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿ ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನೀಡಿದ ಇಮೇಲ್ ವಿಳಾಸಕ್ಕೆ ಲಾಗಿನ್ ನೇಮ್ ಮತ್ತು ಪಾಸ್ವರ್ಡ್ ಕಳಿಸಲಾಗುತ್ತದೆ. ಅದನ್ನು ಬಳಸಿಕೊಂಡು ನೀವು ತಂತ್ರಾಂಶಕ್ಕೆ ಲಾಗಿನ್ ಆಗಬಹುದು. ಈಗ ತಂತ್ರಾಂಶದಲ್ಲಿ ಲಾಗಿನ್ ಮಾಡುವ ವಿಧಾನವನ್ನು ನೋಡೋಣ. ಕಾವೇರಿ ತಂತ್ರಾಂಶಕ್ಕೆ ಭೇಟಿ ನೀಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮೂದಿಸಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಕ್ಲಿಕ್ ಮಾಡಬೇಕು. ನಿಮ್ಮ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಗೆ OTP ಕಳಿಸಲಾಗಿರುತ್ತದೆ. OTP ನಮೂದಿಸಿ ಲಾಗಿನ್ ಕ್ಲಿಕ್ ಮಾಡಿದರೆ ನೀವು ಯಶಸ್ವಿಯಾಗಿ ಲಾಗಿನ್ ಆಗ್ತೀರಾ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಬಳಸದೆ ಕೇವಲ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ID ಮೂಲಕ ಲಾಗಿನ್ ಆಗಬಹುದು. ಲಾಗಿನ್ ಪೇಜ್ನ ಕೆಳಭಾಗದಲ್ಲಿ ಕಾಣುವ ಮೊಬೈಲ್, ಇಮೇಲ್ ID, OTP ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ OTP ನಮೂದಿಸಬೇಕು. ನಂತರ ರಿಜಿಸ್ಟರ್ ಆದ ಇಮೇಲ್ IDಯನ್ನು ನೋಡಬಹುದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಮಾಡಬೇಕು. ವೆರಿಫೈ ಮಾಡಲು ಇಮೇಲ್ IDಗೆ ಕಳುಹಿಸಲಾದ OTPಯನ್ನು ನಮೂದಿಸಿ ವೆರಿಫೈ ಕ್ಲಿಕ್ ಮಾಡಬೇಕು. ಇಲ್ಲಿಗೆ ಇಮೇಲ್ IDಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗುತ್ತದೆ. ನಂತರ ಬಳಕೆದಾರರು ತಮ್ಮ ಗುರುತನ್ನು ದೃಢೀಕರಿಸಲು KYC ಮಾಡಬೇಕು. ಬಳಕೆದಾರರು ತಮ್ಮ ಆಧಾರ್ ಮಾಹಿತಿ ನೀಡುವ ಮೂಲಕ ದೃಢೀಕರಿಸಬಹುದು. ದೃಢೀಕರಿಸಲು KYC ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಆಧಾರ್ ನಂಬರ್ ನಮೂದಿಸಿ OTP ಜನರೇಟ್ ಮಾಡಬೇಕು. ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ನಮೂದಿಸಿ ಸಬ್ಮಿಟ್ ಮಾಡಬೇಕು. ನಂತರ ನೀವು ವೆರಿಫೈ ಮಾಡಿದ ಆಧಾರ್ ಡೀಟೇಲ್ಸನ್ನು ಇಲ್ಲಿ ನೋಡಬಹುದು. ಸರಿ ಇದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿಗೆ ಮೊಬೈಲ್ ನಂಬರ್ ಜೊತೆಗೆ ಇಮೇಲ್ ಲಿಂಕ್ ಮಾಡುವ ಪ್ರಕ್ರಿಯೆ ಹಾಗೂ ಆಧಾರ್ ದೃಢೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇದು ಕೇವಲ ಬಳಕೆದಾರರು ಮೊದಲನೇ ಬಾರಿಗೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಲಾಗಿನ್ ಮಾಡುವಾಗ ಮಾತ್ರ ಈ ಹಂತವನ್ನು ಪಾಲಿಸಬೇಕಾಗುತ್ತದೆ. ಈಗ ನೀವು ಮೊಬೈಲ್ ನಂಬರ್ ಅಥವಾ ಇಮೇಲ್ ಬಳಸಿಕೊಂಡು ಲಾಗಿನ್ ಮಾಡಬಹುದು. ನೀವು ರಿಜಿಸ್ಟರ್ ಮಾಡಿರುವ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ನಮೂದಿಸಿ ಸೆಂಡ್ OTP ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ IDಗೆ ಬಂದಿರುವ OTP ನಮೂದಿಸಿ ಲಾಗಿನ್ ಕ್ಲಿಕ್ ಮಾಡಿದರೆ ನೀವು ಕಾವೇರಿ ತಂತ್ರಾಂಶದ ಮುಖಪುಟಕ್ಕೆ ಬರ್ತೀರಿ. ಇದೇ ರೀತಿ ನೀವು ಕಾವೇರಿ ತಂತ್ರಾಂಶದಲ್ಲಿ ಲಾಗಿನ್ ಮಾಡಿ ನಿಮಗೆ ಅಗತ್ಯವಿರುವ ವಿವಿಧ ಸೇವೆಗಳನ್ನು ಸುಲಭವಾಗಿ ಪಡೆಯಬಹುದು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.